ಅಡ್ವೊಕೇಟ್ ಜನರಲ್ ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾಗಿರ್ತಕ್ಕಂಥ ಹುದ್ದೆ. ಇದೊಂದು ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಹುದ್ದೆ. ಈ ಒಂದು ಸಂವಿಧಾನದ 6ನೇ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಹುದ್ದೆಯಾಗಿದೆ. 6ನೇ ಭಾಗ ಅಂತಂದ್ರೆ ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರದಲ್ಲಿ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ರಾಜ್ಯ ಸಚಿವ ಸಂಪುಟ, ಅದೇ ರೀತಿಯಾಗಿ ರಾಜ್ಯ ಶಾಸಕಾಂಗ, ಹೈಕೋರ್ಟು, ಈ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳಿಗೆ ಅಡ್ವೊಕೇಟ್ ಜನರಲ್. ಈ ಅಡ್ವೊಕೇಟ್ ಜನರಲ್ಗೆ ಸಂವಿಧಾನದ 165ನೇ ವಿಧಿಯಲ್ಲಿ ಅಡ್ವೊಕೇಟ್ ಜನರಲ್ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. 165ನೇ ವಿಧಿ ಪ್ರಕಾರ ಅಡ್ವೊಕೇಟ್ ಜನರಲ್ನ ಯಾರು ನೇಮಕ ಮಾಡ್ತಂದಾಗ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಈ ಒಂದು ರಾಜ್ಯಪಾಲರು ಅಂತಕ್ಕಂಥದ್ದು ಈ ಅಡ್ವೊಕೇಟ್ ಜನರಲ್ನ ಮುಖ್ಯವಾಗಿ ಇವ್ರನ್ನ ರಾಜ್ಯದ ಉನ್ನತ ಕಾನೂನು ಅಧಿಕಾರಿ ಅಂತ ಕರಿತೀವಿ ನಾವು. ರಾಜ್ಯದ ಉನ್ನತ ಕಾನೂನು ಅಧಿಕಾರಿ ಅಂತ ಕರಿತೀವಿ. ಕಾನೂನು ಅಧಿಕಾರಿ ಅಂತಕ್ಕಂಥ ಪದವನ್ನ ಈ ಒಂದು ಅಡ್ವೊಕೇಟ್ ಜನರಲ್ ಇಡಲಾಗಿದೆ. ಅದೇ ರೀತಿಯಾಗಿ ಇವ್ರನ್ನ ರಾಜ್ಯದ ಪ್ರಥಮ ವಕೀಲ ಅಂತ ಕರಿತೀವಿ ನಾವು. ರಾಜ್ಯದ ಪ್ರಥಮ ವಕೀಲ ಅಂತ ಕರಿತೀವಿ. ಅದೇ ರೀತಿಯಾಗಿ ಇವ್ರನ್ನ ರಾಜ್ಯದ ಮಹಾ ನ್ಯಾಯವಾದಿ ಅಂತಕ್ಕಂಥದ್ದು. ರಾಜ್ಯದ ಮಹಾ ನ್ಯಾಯವಾದಿ ಅಂತಕ್ಕಂಥ ಪದವನ್ನ ಯಾರು ನೀಡಲಾಗಿದೆ ಅಂದಾಗ ಅಡ್ವೊಕೇಟ್ ಜನರಲ್ ನೀಡಲಾಗಿದೆ ಅಂತಕ್ಕಂಥದ್ದು. ಈ ಒಂದು ಅಡ್ವೊಕೇಟ್ ಜನರಲ್ನ ನೇಮಕ ಅಂತಕ್ಕಂಥದ್ದು, ಅಡ್ವೊಕೇಟ್ ಜನರಲ್ ನೇಮಕ ಮಾಡತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಂದಾಗ ರಾಜ್ಯಪಾಲರಿಗಿದೆ. ರಾಜ್ಯಪಾಲರು ಅಂತಕ್ಕಂಥದ್ದು ಸಂವಿಧಾನದ 165ನೇ ವಿಧಿ ಪ್ರಕಾರ ಸಿಎಂ ಸಲಹೆ ಮೇರೆಗೆ ಇವರನ್ನ ನೇಮಕ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಅಡ್ವೊಕೇಟ್ ಜನರಲ್ ಇರತಕ್ಕಂಥ ಅರ್ಹತೆ ಅಂತ ಬಂದಾಗ, ಈ ಒಂದು ಅರ್ಹತೆ ಅಂತಂದಾಗ ಹೈಕೋರ್ಟ್ ನ್ಯಾಯಾಧೀಶರಾಗಲು ಹೊಂದಿರತಕ್ಕಂಥ ಅರ್ಹತೆಯನ್ನು ಇವರು ಹೊಂದಿರತಕ್ಕದ್ದು. ಹೈಕೋರ್ಟ್ ನ್ಯಾಯಾಧೀಶರಾಗಬೇಕು ಅಂತಂದ್ರೆ ಏನು ಅರ್ಹತೆ ಹೊಂದಿರಬೇಕಾಗುತ್ತೆ, ಆ ಒಂದು ಅರ್ಹತೆಯನ್ನ ಇವರು ಹೊಂದಿರತಕ್ಕದ್ದು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇವರ ಅಧಿಕಾರಾವಧಿ ಅಂತಕ್ಕಂಥದ್ದು, ಅಡ್ವೊಕೇಟ್ ಜನರಲ್ ಅವರ ಅಧಿಕಾರಾವಧಿ, ಈ ಅಧಿಕಾರಾವಧಿ ಅಂತಕ್ಕಂಥದ್ದು ರಾಜ್ಯಪಾಲರ ಇಚ್ಛೆಯ ಮೇರೆಗೆ ಇರುತ್ತೆ. ಅಂದ್ರೆ ರಾಜ್ಯಪಾಲರ ಒಂದು ಇಚ್ಛೆ ಮೇರೆಗೆ ಅಂತಂದಾಗ ಸಿಎಂ ಅಂತಕ್ಕಂಥವ್ರು ಬದಲಾವಣೆ ಆದ್ರೆ ಅಥವಾ ಸಿಎಂ ಅಂತಕ್ಕಂಥ ಇವರು ಬೇಡ ಅನ್ಸಿದ್ರೆ ರಾಜ್ಯಪಾಲರ ಮನವಿ ಮೂಲಕ ಈ ಹುದ್ದೆಯನ್ನು ತೆಗೆದಾಕ್ತಕ್ಕಂಥ ಅಧಿಕಾರ ಇರುತ್ತೆ. ಇದು ಅಡ್ವೊಕೇಟ್ ಜನರಲ್ ಇರತಕ್ಕಂತಹ ಅಂಶ. ಅದೇ ರೀತಿಯಾಗಿ ಅಡ್ವೊಕೇಟ್ ಜನರಿಗೆ ಸಂಬಂಧಪಟ್ಟಂತೆ ಇವರಿಗಿರ್ತಕ್ಕಂಥ ಸವಲತ್ತುಗಳು, ಇವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನ ಸಂವಿಧಾನದಲ್ಲಿ ಕಲ್ಪಿಸಲಾಗಿದೆ ಅಂದಾಗ ಇವರು ರಾಜ್ಯ ಶಾಸಕಾಂಗದ ಸದಸ್ಯನಲ್ಲ. ಯಾರಂದಾಗ ಅಡ್ವೊಕೇಟ್ ಜನರಲ್ ಅಂತಕ್ಕಂಥವರು ರಾಜ್ಯ ಶಾಸಕಾಂಗದ ಸದಸ್ಯನಲ್ಲ. ರಾಜ್ಯ ಶಾಸಕಾಂಗದ ಸದಸ್ಯನಲ್ಲೇ ಇದ್ರೂ ಸಹ ರಾಜ್ಯ ಶಾಸಕಾಂಗದ ಅಧಿವೇಶನಗಳಲ್ಲಿ ಇವರು ಭಾಗವಹಿಸಬಹುದು. ರಾಜ್ಯ ಶಾಸಕಾಂಗದ ಕಲಾಪಗಳಲ್ಲಿ ಇವರು ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿಯಾಗಿ ರಾಜ್ಯ ಶಾಸಕಾಂಗದ ಯಾವುದೇ ಸಮಿತಿಯಲ್ಲಿ ಸದಸ್ಯನಾಗಲಿಕ್ಕೆ ಅವಕಾಶ ನೀಡಲಾಗಿದೆ. ರಾಜ್ಯ ಶಾಸಕಾಂಗದ ಯಾವುದೇ ಸಮಿತಿಯಲ್ಲಿ ಸದಸ್ಯರಾಗಬಹುದು. ಆದರೆ ಇವರು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯ ಕೈಗೊಳ್ಳಲಿಕ್ಕೆ, ಯಾವುದೇ ಮಸೂದೆ ಮಂಡನೆ ಮಾಡಲಿಕ್ಕೆ, ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಂದ್ರೆ ರಾಜ್ಯ ಶಾಸಕಾಂಗದ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ, ಸಮಿತಿಯ ಸದಸ್ಯನಾಗ್ತಾರೆ, ಆದರೆ ಮತದಾನ ಮಾಡುವ ಅಧಿಕಾರ ಯಾರಿಗಿಲ್ಲ ತಂದಾಗ ಅಡ್ವೊಕೇಟ್ ಜನರಲ್ಗೆ ಇಲ್ಲ. ಇವರ ಪ್ರಮುಖವಾಗಿರತಕ್ಕಂತಹ ಕಾರ್ಯಗಳು ಯಾವುದು, ಅಡ್ವೊಕೇಟ್ ಜನರಲ್ ಅವರ ಪ್ರಮುಖವಾಗಿರತಕ್ಕಂಥ ಕಾರ್ಯಗಳು, ಈ ಕಾರ್ಯಗಳು ಬಂದಾಗ ಇವರು ರಾಜ್ಯ ಸರ್ಕಾರದ ಪರವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ವಾದ ಮಾಡ್ತಾರೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಯಾರ ಪರವಾಗಿ ಅಂತಂದಾಗ ರಾಜ್ಯ ಸರ್ಕಾರದ ಪರವಾಗಿ ವಾದ ಮಾಡ್ತಾರೆ. ಅಲ್ಲಿ ಅಟಾರ್ನಿ ಜನರಲ್ ಅಂತಕ್ಕಂಥ ಕೇವಲ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡಿದ್ರೆ, ಇವರು ರಾಜ್ಯ ಸರ್ಕಾರದ ಪರವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡುತ್ತಾರೆ. ಅದಲ್ಲದೆ ಇವರ ಪ್ರಮುಖವಾಗಿರತಕ್ಕಂಥ ಇನ್ನೊಂದು ಕೆಲಸದಾಗ ಅಧಿವೇಶನಗಳಲ್ಲಿ ಭಾಗಿಯಾಗಿ ಅಧಿವೇಶನಗಳಲ್ಲಿ ಸದಸ್ಯರು ಕೇಳ್ತಕ್ಕಂತಹ ಯಾವ ಪ್ರಶ್ನೆಗಳಿಗೆ ತಂದಾಗ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡುವ ಅಧಿಕಾರ ಯಾರಿಗೆ ತಂದಾಗ ಈ ಒಂದು ಅಡ್ವೊಕೇಟ್ ಜನರಲ್ ಅಂತಕ್ಕಂಥವರು ಹೊಂದಿದ್ದಾರೆ. ಅಂದ್ರೆ ಸದಸ್ಯರು ಕೇಳುವ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ. ಪ್ರಸ್ತುತ ಅಡ್ವೊಕೇಟ್ ಜನರಲ್ ಅಂತಂದಾಗ ಪ್ರಸ್ತುತ ಶಶಿ ಕಿರಣ್ ಶೆಟ್ಟಿ ಅಂತಕ್ಕಂಥವ್ರು, ಶಶಿ ಕಿರಣ್ ಶೆಟ್ಟಿ ಅಂತಕ್ಕಂಥವರು ಪ್ರಸ್ತುತ ಇರತಕ್ಕಂತಹ ಅಡ್ವೊಕೇಟ್ ಜನರಲ್. ಇದು ಅಡ್ವೊಕೇಟ್ ಜನರಲ್ ಇರತಕ್ಕಂತಹ ಪ್ರಮುಖವಾಗಿರತಕ್ಕಂಥ ಅಂಶಗಳು. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.